ಸಿಂಹರಾಶಿ, ನೀವು ಯಾವುದಾದ್ರೂ ಕೆಲಸವನ್ನು ಮಾಡಲಿಕ್ಕೆ ಹೊರಟ್ರೆ ನಿಮ್ಮ ವಿರೋಧಿಗಳು ಅದಕ್ಕೆ ಅಡ್ಡಿ ಮಾಡ್ತಾರೆ. ನಿಮ್ಮ ಶತ್ರುಗಳು ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳದೇ ಇರತಕ್ಕಂಥವ್ರು ಅದಕ್ಕೆ ಅಡ್ಡಿಯನ್ನು ಮಾಡ್ತಾರೆ. ಅದನ್ನು ಎದುರಿಸ್ತಕ್ಕಂತಹ ಸಾಮರ್ಥ್ಯ ನಿಮಗಿದೆ. ಆದರೆ ಸವಾಲು ಸಮಸ್ಯೆಗಳು ಹಾಗೆಯೇ ಮುಂದುವರಿತಕ್ಕಂಥದ್ದಾಗತ್ತೆ ಎನ್ನುವಂಥದ್ದು ಬಹಳ ಮುಖ್ಯ. ಆರೋಗ್ಯ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ತೊಂದರೆಯನ್ನು ಮಾಡುತ್ತೆ. ಹಗಲೆಲ್ಲ ಆರಾಮವಾಗಿಯೇ ಇರ್ತೀರಿ, ಯಾವ ಸುಳಿವನ್ನೂ ಕೂಡ ಕೊಡದಲೆ ಸಾಯಂಕಾಲದ ಹೊತ್ತಿಗೆ ಆರೋಗ್ಯ ಸಮಸ್ಯೆ ನಿಮಗೆ ಕಾಡುವಂಥದ್ದಾಗತ್ತೆ. ಅದಕ್ಕೆ ಗಾಬರಿ ಆಗುವಂಥದ್ದೇನಿಲ್ಲ. ತಾತ್ಸಾರವನ್ನೂ ಧೋರಣೆಯನ್ನೂ ತೋರಿಸಬೇಡಿ. ವೈದ್ಯರ ಸಲಹೆ ಔಷಧೋಪಚಾರಗಳನ್ನು ಸಕಾಲದಲ್ಲಿ ಮಾಡಿ ಗುಣಮುಖರಾಗಿ ಅಂತ ಹೇಳುವಂಥದ್ದು. ಜನಸೇವೆಗೆ ಹೊರಟರೆ ಪ್ರೋತ್ಸಾಹವನ್ನು ಮಾಡಬೇಕು. ಯಾರಾದರೂ ಸಮಾಜಕ್ಕೆ ಅನುಕೂಲವಾಗುತ್ತೆ, ಸಾರ್ವಜನಿಕವಾಗಿ ಏನಾದರೂ ಹಿತವಾಗುತ್ತೆ ಅನ್ನುವಂಥ ಕೆಲಸಕ್ಕೆ ಹೊರಟ್ರೆ ನಿಮ್ಮಿಂದ ಅದಕ್ಕೆ ಪರಿಪೂರ್ಣವಾದಂತಹ ಸಹಾಯ ಸಹಕಾರ ಇದ್ದರೆ ಬಹಳ ಒಳ್ಳೆಯದು ಅಂತ ಹೇಳಬಹುದು. ಜೊತೆಗೆ ನೀವೇನಾದರೂ ಜನಸೇವೆಯನ್ನು ಮಾಡಲಿಕ್ಕೆ ಹೊರಟ್ರೆ, ಸಮಾಜಮುಖಿಯಾದಂತಹ ಕೆಲಸಕ್ಕೆ ಹೊರಟ್ರೆ ಸಮಾಜದಲ್ಲಿ ನಿಮಗೆ ಪ್ರೋತ್ಸಾಹ ಸಿಕ್ಕುವಂತಹ ದಿವಸ ಇದಾಗಿರುತ್ತೆ. ವ್ಯಾಪಾರ ಅನುಕೂಲವೂ ಕೂಡ ಇದೆ. ವ್ಯವಹಾರದಲ್ಲಿ ಗಣನೀಯವಾದಂತಹ ಲಾಭವನ್ನು ಕಾಣೋಕ್ಕೆ ಅವಕಾಶ ಇದೆ. ಮನಸ್ಥಿಮಿತತೆ ಮಾತ್ರ ಇರಬೇಕು. ಮನಸ್ಸು ಚಂಚಲವಾದ್ದು, ಆದರೆ ಅದು ನಿಮ್ಮ ಹತೋಟಿಯನ್ನು ಮೀರಿದರೆ, ನೀವು ಹೇಳಿದಾಗೆ ಕೇಳಲಿಲ್ಲ ಅಂತಾದರೆ ಅದರಿಂದ ಆಗತಕ್ಕಂತಹ ನಷ್ಟ, ಹಿನ್ನಡೆ, ಅಗೌರವ ಇವೆಲ್ಲವನ್ನು, ಸ್ಥಾನಭ್ರಷ್ಟತೆ ಮುಖ್ಯವಾಗಿ ಇದೆಲ್ಲವನ್ನು ನೀವು ನೋಡಬೇಕಾದಂಥದ್ದಾಗತ್ತೆ. ಯಾರ ಜೊತೆಯಲ್ಲೂ ಕೂಡ ಜಗಳವನ್ನು ಮಾಡಿಕೊಳ್ಬೇಡಿ. ಯಾವಾಗ ನಿಮಗೆ ನೀವು ಅಂದುಕೊಂಡಂತಹ ಕೆಲಸಗಳು ಆಗೋದಿಲ್ಲ, ಸ್ವಾಭಾವಿಕವಾಗಿ ಸಿಟ್ಟು ಬರತಕ್ಕಂಥದ್ದು. ಆ ಸಿಟ್ಟನ್ನು ಬೇರೆಯವರ ಮೇಲೆ ತೋರಿಸಿದರೆ ಕೇಳೋರು ಯಾರು? ಅದು ಬಹಳ ಮುಖ್ಯವಾಗುತ್ತೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬುದಾಗಿ 11 ಬಾರಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾರಾಶಿ, ನಿಮ್ಮ ಕಾರ್ಯವೈಖರಿ, ಕೆಲಸದಲ್ಲಿಯ ಬದಲಾವಣೆ ಇದೆಲ್ಲವನ್ನು ಮೇಲಧಿಕಾರಿಗಳ ಗಮನಕ್ಕೆ ತರಬೇಕು. ನಿಮ್ಮ ಸ್ವೇಚ್ಛೆಯಂತೆ ಏನೋ ವಹಿಸಿದಂತಹ ಕೆಲಸದಲ್ಲಿ ನಿಮಗೆ ಅನುಕೂಲವಾಗುತ್ತೆ ಅಂತಲೋ ಚೆನ್ನಾಗಿ ಕಾಣುತ್ತೆ ಅಂತಲೋ ಕೆಲಸವನ್ನು ಬದಲಾವಣೆ ಮಾಡಿದರೆ ಮೇಲಧಿಕಾರಿಗಳ ಸಿಟ್ಟಿಗೆ ಗುರಿಯಾಗ್ತೀರಿ. ಕೆಲಸಕ್ಕೆ ಕುತ್ತು ಬರತಕ್ಕಂತಹ ಸೂಚನೆ ಇರುತ್ತೆ. ಗಮನ ಇರಲಿ, ಎಚ್ಚರಿಕೆ ಇರಲಿ ಅಂತ ಹೇಳುವಂಥದ್ದಾಗುತ್ತೆ. ಹೆಚ್ಚಿನ ಕಲಿಕೆಗೆ ಆದ್ಯತೆಯನ್ನು ನೀಡಿ ಮಾಹಿತಿ ಸಂಗ್ರಹವನ್ನು ಮಾಡಬೇಕು. ಯಾವಾಗ ವಿಷಯ ಸಂಗ್ರಹದ ಕೊರತೆ ಇರುತ್ತೆ ಆಗ ಯಾವುದನ್ನು ಕೂಡ ಪರಿಪೂರ್ಣವಾಗಿ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು ವಿಷಯವೇ ಇರೋದಿಲ್ಲ. ಏನು ಮಾತಾಡ್ತೀರಿ ಅಥವಾ ಏನು ಬರೀತೀರಿ ಅಥವಾ ಏನು ಚರ್ಚೆಯನ್ನು ಮಾಡ್ತೀರಿ ಅನ್ನುವಂತಹ ಪ್ರಶ್ನೆ ಮತ್ತೆ ಮತ್ತೆ ಬರುತ್ತೆ. ಅನಗತ್ಯವಾದಂತಹ ವಿಚಾರಗಳು, ವಾದಗಳು ಯಾವುದೂ ಕೂಡ ಬೇಡ. ಅದರಿಂದ ನಿಮಗೇನು ಉಪಯೋಗ ಇಲ್ಲ. ಆದರೆ ಮನಸ್ಸು ಮಾತ್ರ ಅಲ್ಲಿಗೆ ಎಳಿತಾ ಇರುತ್ತೆ. ಅದನ್ನು ಗಮನಿಸಿ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕಾದಂಥದ್ದು. ಆದಾಯದಲ್ಲಿ ಏರುಪೇರಾಗತ್ತೆ, ಇದು ಸಹಜವಾಗಿ ಆಗತಕ್ಕಂಥದ್ದು. ಆದರೆ ಆದಾಯಕ್ಕಿಂತ ಖರ್ಚು ಹೆಚ್ಚಾದರೆ ಆಗುವಂತಹ ನಷ್ಟವನ್ನು ಭರಿಸೋದು ಕಷ್ಟ ಸಾಧ್ಯವಾದೀತು. ಬಡ್ಡಿ ವ್ಯವಹಾರದಲ್ಲಿ ಲಾಭ, ಹಾಗಂತ ಬಡ್ಡಿ ವ್ಯವಹಾರವನ್ನು ಮಾಡಬೇಕು ಅಂತಕ್ಕಂತಹ ಪ್ರಚೋದನೆ ಮಾತು ಇದಲ್ಲ. ಮಾಡ್ತಾ ಇದ್ದರೆ, ಆ ಅಭ್ಯಾಸ ಇದ್ದರೆ, ಆ ವೃತ್ತಿ ಇದ್ದರೆ ಅದರಲ್ಲಿ ಲಾಭ ಸಿಕ್ಕತ್ತೆ. ಜೊತೆಗೆ ಅಷ್ಟೇ ಭಯವೂ ಕೂಡ ಇರತಕ್ಕಂಥದ್ದಾಗತ್ತೆ. ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ಯಾವ ವಿಷಯದಲ್ಲಿ ಏನು ಸಮಸ್ಯೆ ಇದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನು ಬಗೆಹರಿಸ್ದಲೇ ಹಾಗೇ ಮುಂದುವರಿತಾ ಇದ್ದರೆ ಅದು ಜಟಿಲವಾದಂತಹ ಸಮಸ್ಯೆಯಾಗಿ ಪರಿಣಮಿಸ್ತಕ್ಕಂಥದ್ದು, ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ದುರ್ಗಾರಾಧನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆಯಾಗತ್ತೆ. ನೀವು ಅಭ್ಯಾಸ ಮಾಡ್ತಾ ಇರತಕ್ಕಂತಹ ಯಾವ ಸ್ತರ ಇದೆ ಅದಕ್ಕನುಗುಣವಾಗಿ ಹಿನ್ನಡೆಯಾಗ್ತಕ್ಕಂಥದ್ದು. ಮನಸ್ಸಿಗೆ ಸ್ವಲ್ಪ ಬೇಸರವಾಗುತ್ತೆ. ಯಾರಿಗೆ ವಿದ್ಯೆಯಲ್ಲಿ ಆಸಕ್ತಿ ಇರುತ್ತೋ ಅವರಿಗೆ. ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇಲ್ಲದೆ ಇರೋರಿಗೆ ಅದು ಯಾವುದೇ ರೀತಿಯ ಪ್ರಭಾವವನ್ನು, ಪರಿಣಾಮವನ್ನು, ಫಲವನ್ನು ಏನೂ ಕೂಡ ಮಾಡೋದಿಲ್ಲ. ಆದರೆ ವಿದ್ಯೆಯಲ್ಲಿ ಆಸಕ್ತಿ ಉಳ್ಳಂಥವ್ರಿಗೆ ಇದು ಬಹಳ ವಿಶೇಷವಾದಂತಹ ಪ್ರಭಾವವನ್ನು ಮಾನಸಿಕವಾಗಿ ಬೀರತಕ್ಕಂಥದ್ದಾಗತ್ತೆ. ಉದ್ಯೋಗದ ಅವಕಾಶ ಇರೋದಿಲ್ಲ, ಅದು ನಿಮಗೆ ಸಮಾಧಾನಕರವಾಗಿಲ್ಲ, ಅನಿವಾರ್ಯವಾಗಿರುತ್ತೆ. ಯಾವುದೋ ಒಂದು ಉದ್ಯೋಗ ಸಿಕ್ಕತ್ತೆ, ಅದು ನಿಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ, ಆದರೆ ಆ ಕೆಲಸವನ್ನು ಮಾಡಲೇಬೇಕಾದಂತಹದ್ದು.
ಸಂಪಾದನೆಯನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಪ್ರಭಾವಿ ವ್ಯಕ್ತಿಯ ಸಹಾಯ ಸಿಕ್ಕುವಂಥದ್ದು, ಆದರೆ ಪ್ರಯೋಜನ ಇಲ್ಲ. ಯಾರೋ ದೊಡ್ಡವರು, ಯಾರೋ ರಾಜಕಾರಣಿಗಳು, ಯಾರೋ ಸಮಾಜದಲ್ಲಿ ಪ್ರಮುಖರು, ಹೆಸರನ್ನು ಮಾಡಿರ್ತಕ್ಕಂಥವ್ರು ಅಂತ ಹೇಳಿ ಅವರ ಹಿಂದೆ ಹೋಗಿ ಅಲ್ಲಿಂದ ಯಾವುದೇ ರೀತಿಯ ಪ್ರಯೋಜನಗಳಿಲ್ಲದೆ ಮಾನಸಿಕವಾಗಿ ಬೇಸರವನ್ನು ಮಾಡಿಕೊಂಡು ಹಿಂದಿರುಗಬೇಕಾದಂತಹ ದಿವಸ ಆತ್ಮೀಯರು ಕೂಡ ದೂರವಾಗ್ತಾರೆ. ಯಾರು ನಿಮ್ಮ ಇಷ್ಟಪಡ್ತಾರೆ, ನೀವು ಯಾರನ್ನ ಇಷ್ಟಪಡ್ತೀರಿ, ಅವರೂ ಕೂಡ ದೂರವಾಗ್ತಕ್ಕಂತಹ ಸಾಧ್ಯತೆ. ಮಾನಸಿಕ ಗೊಂದಲ ನಿವಾರಣೆ ತುಂಬ ಅಗತ್ಯ ಇರುತ್ತೆ. ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತು ಅಂತ ಆದರೆ, ಅದು ಸರಿಯಾಗಲಿಲ್ಲ ಅಂತ ಆದರೆ ಯಾವ ಕೆಲಸವೂ ಕೂಡ ತನ್ನ ಗುಣಮಟ್ಟವನ್ನು ಕಾಯ್ದುಕೊಳ್ತಕ್ಕಂಥದ್ದಾಗೋದಿಲ್ಲ. ಮನೆಯಲ್ಲಿ ಕಿರಿಕಿರಿ ಇರುತ್ತೆ, ಸಣ್ಣ ಪುಟ್ಟದಾಗಿ ಜಗಳವೂ ಕೂಡ ಆಗತಕ್ಕಂಥದ್ದು. ನಮಾಮಿ ಲಲಿತಾಂ ನಿತ್ಯಾಂ ಎಂಬುದಾಗಿ ಪ್ರತಿ ಕ್ಷಣವೂ ಕೂಡ ಮನಸ್ಸಿನಲ್ಲಿ ಲಲಿತಾ ಪರಮೇಶ್ವರಿಯ ಪ್ರಾರ್ಥನೆ, ಆಕೆಯ ಸ್ತುತಿ ನಿಮ್ಮ ಮನಃಪಟಲದಲ್ಲಿ ಬರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ವಾಹನ ಅಪಘಾತವಾಗತಕ್ಕಂತಹ ಸೂಚನೆ ಇದೆ. ಆದ್ದರಿಂದ ಎಚ್ಚರಿಕೆ ನಿಮ್ಮ ಕೈಯಲ್ಲಿರಲಿ. ಆಗೇ ಬಿಡುತ್ತೆ ಅನ್ನುವಂತಹ ಗಾಬರಿಯಾಗಲಿ ಅಥವಾ ಮಾನಸಿಕವಾದಂತಹ ಭಯವಾಗಲಿ ಯಾವುದೂ ಕೂಡ ಬೇಡ. ಆದರೆ ಧೈರ್ಯವಾಗಿ ಎಚ್ಚರಿಕೆಯಿಂದ ನಿಮ್ಮ ಕರ್ತವ್ಯವನ್ನು ತಾಳ್ಮೆಯಿಂದಲೂ ಮಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಬರಹಗಾರರಿಗೆ ಗೌರವ ಸಿಗ್ತಕ್ಕಂಥದ್ದು. ಯಾರು ಬರವಣಿಗೆಯನ್ನು ಲೇಖಕರಾಗಿರ್ತೀರಿ, ಅವರು ತಮ್ಮ ವೃತ್ತಿಯನ್ನು ಬರವಣಿಗೆಯೇ ಎಂದು ಒಪ್ಪಿಕೊಂಡಿರ್ತೀರಿ, ಅಂಥವರಿಗೆ ಅನುಕೂಲವಾಗ್ತಕ್ಕಂಥದ್ದಾಗತ್ತೆ. ಸಹಕಾರಿ ಕೆಲಸದಾರರಿಗೆ ಲಾಭವಾಗ್ತಕ್ಕಂಥದ್ದು. ಪ್ರೈವೇಟ್ ಸೆಕ್ಟರ್ನಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತೀರಿ ಅವರೆಲ್ಲರಿಗೂ ಕೂಡ ಒಂದಷ್ಟು ಲಾಭ, ಒಂದಷ್ಟು ಸವಲತ್ತುಗಳು ನಿಮ್ಮ ಪರವಾಗಿ ಆಗ್ತಕ್ಕಂತಹದ್ದು. ಸ್ನೇಹಿತರಿಂದ ಲಾಭ, ನಿಮ್ಮ ಆತ್ಮೀಯರು, ನಿಮ್ಮ ಗೆಳೆಯರು ನಿಮಗೆ ಒಂದಷ್ಟು ಲಾಭವನ್ನು ಮಾಡೋದಕ್ಕೆ ಅವಕಾಶಗಳನ್ನು, ಬೇರೆ ಬೇರೆ ಮಾರ್ಗಗಳನ್ನು ತೋರಿಸ್ತಾರೆ ಅಂತಕ್ಕಂಥದ್ದು. ಗುತ್ತಿಗೆ ಕೆಲಸದಾರರಿಗೆ ಅವಕಾಶ ತಪ್ಪಿ ಹೋಗ್ತಕ್ಕಂಥದ್ದು. ಯಾರು ಕಾಂಟ್ರಾಕ್ಟರ್ಸ್ ಇರ್ತೀರಿ ಆ ಕಾಂಟ್ರಾಕ್ಟ್ ನಿಮ್ಮಿಂದ ಆಗದೇ ಇರತಕ್ಕಂಥದ್ದು, ನಿಮಗೆ ಅದು ತಪ್ಪಿ ಹೋಗಿ ಬೇಸರವಾಗ್ತಕ್ಕಂಥದ್ದಾಗತ್ತೆ. ಹಣದ ವಿಚಾರದಲ್ಲಿ ಜಗಳ ತಾರಕಕ್ಕೆ ಇರುತ್ತೆ. ಹಣದ ವಿಚಾರ ಬಂತು ಅಂತಂದರೆ ಜಗಳ ಅಲ್ಲಿ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಆದಷ್ಟು ಜಗಳವನ್ನು ನೀವು ನಿಯಂತ್ರಿಸಬೇಕು. ಜಗಳವನ್ನು ಮಾಡಿಕೊಳ್ಬಾರ್ದು ಅಂತಕ್ಕಂತಹ ಸಲಹೆ ನಮ್ಮದಾಗಿರುತ್ತೆ. ಅಘೋರ ರುದ್ರನನ್ನು ಪ್ರಾರ್ಥನೆ ಮಾಡಿ, ಅಘೋರಾಯ ನಮಸ್ತುಭ್ಯಂ, ಘೋರ ಘೋರ ಭಯಂಕರ, ಘೋರ ಮೃತ್ಯು ವಿನಾಶಾಯ, ಅಘೋರಾಯ ನಮೋ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.